ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಬಂದುಬಿಟ್ಟು ಮೀನ್ಸ್ ಇಷ್ಟು ದಿವಸ ಮಿನಿ ವ್ಲಾಗ್ಸ್ ಮಾತ್ರನೇ ಮಾಡ್ತಿದ್ದೆ. ಇವತ್ತಿಂದ ಲಾಂಗ್ ವಿಡಿಯೋಸ್ ಮಾಡೋಣ ಅಂತ. ಆ್ಯಕ್ಚುಲಿ ತುಂಬಾ ಟೈಮ್ ಆಗೋಗಿದೆ. ಸ್ಕೈ ಸ್ಕ್ರೂ ಅಕಾಡೆಮಿಯಲ್ಲಿ ನಾನು ಆಲ್ರೆಡಿ ಟ್ರೈನಿಂಗ್ ತೊಗೋತಾ ಇದ್ದೀನಿ. ನಾನು ಮಿನಿ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಇವಾಗ ಫುಲ್ ರೆಡಿ ಆಗ್ತಿದ್ದೀನಿ. ತಲೆ ಬಚ್ಕೊಳೋದೇ ನಂಗೆ ದೊಡ್ಡ ಕೆಲಸ. ಯಾಕಂದರೆ ಆಲ್ಮೋಸ್ಟ್ ನಾನು ತಲೆ ಬಚ್ಕೊಳೋಕ್ಕೆ 2 to 3 hours ತೊಗೋತೀನಿ. ಸಿಕ್ಕಾಪಟ್ಟೆ ಕಷ್ಟ ನನಗಂತೂ. ಹಾಗೆ ನಂಗೆ ಮೊದಲಿಂದನೂ ಏರ್ ಸ್ಟೈಲ್ಸು ಅದೆಲ್ಲ ಹಾಕೋಕ್ಕೆ ಬರಲ್ಲ, ಸಿಂಪಲಾಗಿ ಹಾಕ್ಕೊಳೋದು. ಆದರೆ ಏನು ಅಂದರೆ ಇವತ್ತು ಒಂಚೂರು ಟ್ರೈ ಮಾಡೋಣ ಅಂತ ಹಾಕ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ, ನನಗೆ ಹಾಕ್ಕೊಳಕ್ಕೆ ಆಗ್ತಿಲ್ಲ. ಅದು ಆಲ್ಮೋಸ್ಟ್ 3 to 4 times ನಾನು ತೆಗ್ದು ಹಾಕಿ ಮಾಡಿದ್ದೀನಿ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇದು ಲಾಸ್ಟಲ್ಲಿ ಒಂದು ಸತಿ ಮಾಡ್ತಿರೋದು ಮಾತ್ರನೇ ಹಾಕಿದ್ದೀನಿ. ಹೇರ್ ಸ್ಟೈಲ್ ಏನೋ ಮುಂದೇನೋ ಆಯಿತು, ಬಟ್ ಹಿಂದೆ ಬನ್ ಹಾಕಬೇಕು. ನನಗೆ ಅದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಎಷ್ಟು ಕಷ್ಟ ಅಂದರೆ ನಾನು ಆಲ್ಮೋಸ್ಟ್ ಒಂದು 10 ಸತಿಯನ್ನು ಬಿಚ್ಚಿ ಹಾಕ್ತೀನಿ ಅದನ್ನು. ಯಾಕಂದರೆ ನಂಗೆ ಕರೆಕ್ಟಾಗಿ ಬರಲ್ಲ ಅದು. ಹಾಕೋದು ತೆಗಿಯೋದು ಹೇಗೋ ಕಷ್ಟಪಟ್ಟು ಹಾಕಿದ್ದೀನಿ. ಬಟ್ ಅದು ಗಂಟು ಏನು ಅಂದರೆ ನಾನು ಫೆದರ್ ಕಟ್ ಮಾಡಿಸ್ಬಿಟ್ಟಿದ್ದೆ ಹೇರ್ ಸ್ಟೈಲು. ಸೊ ಅದು ಕರೆಕ್ಟಾಗಿ ಕೂರ್ತಾನೇ ಇಲ್ಲ. ಸೊ ಏನಿಲ್ಲ ಅಂದರೆ ಒಂದು 10-20 ಪಿನ್ನು, ಏರ್ ಪಿನ್ನು, ಕ್ಲಿಪ್ಸು ಎಲ್ಲನೂ ಸೇರಿಸಿ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರೆಡಿ ಆಗಬೇಕು. ಸೊ ರೆಡಿ ಆಗೋಕ್ಕೆ ನಾನು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಲ್ಯಾಕ್ಮಿ ಫೌಂಡೇಶನ್ ಎಲ್ಲನೂ ಇದೆ. ಬಟ್ ನಾನು ಲ್ಯಾಕ್ಮಿ ಅದು ಫೌಂಡೇಶನ್ ಹಾಕೋಕ್ಕೆ ಹೋಗೋಲ್ಲ. ಬಿಕಾಸ್ ನನಗೆ ಏನೋ ಹೆವಿ ಅನಿಸುತ್ತೆ, ಹಾಗೆ ಆ ಸ್ಮೆಲ್ಲು ಅದೆಲ್ಲ ಆಗೋಲ್ಲ. ಸೊ ನಾನು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡ್ತೀನಿ. ಅವ್ರು ಇನ್ನೂ ಹೇಳ್ಕೊಟ್ಟಿಲ್ಲ ಹೇಗೆ ಮೇಕಪ್ ಮಾಡಬೇಕು ಅಂತೆಲ್ಲ. ಆವಾಗ ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಫೇರ್ ಆ್ಯಂಡ್ ಲವ್ಲಿಯಲ್ಲೇ ಅಡ್ಜಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಬರೀ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ರೆ ಸಾಕು, ಅದರಲ್ಲೇ ಬ್ರೈಟಾಗಿ ಕಾಣಿಸ್ತಿದ್ದೀನಿ. ಆ ಫೌಂಡೇಶನ್ ಅದೆಲ್ಲ ಏನು ಹಾಕಿದ್ರು ನನಗೇನೋ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಅದೇನು ಅಷ್ಟೆಲ್ಲ ಯೂಸ್ ಮಾಡಲ್ಲ ನಾನು. ಏನಾದರೂ ಅವ್ರು ಹೇಳ್ಕೊಟ್ಟಾದಮೇಲೆ ಡೈಲಿ ಮೇಕಪ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಆವಾಗ ಮಾತ್ರ ಯೂಸ್ ಮಾಡೋಣ ಅಂತ ಸುಮ್ಮನೆ.
ಮೇಕಪ್ ಮಾಡಿದ್ದೆಲ್ಲ ಆಯಿತು. ನಂಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಆಲ್ಮೋಸ್ಟ್ 2 ಅವರ್ಸ್ ಮಾಡಿದ್ದೀನಿ. ತಲೆ ಬಾಚೋದು, ಬನ್ನು ಮತ್ತು ಮೇಕಪ್ಪು ಎಲ್ಲ ಸೇರಿಸಿ 2 ಅವರ್ಸ್ ಮಾಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ನನ್ನ ಯೂನಿಫಾರ್ಮು. ನಾನು ಮಿನಿ ವ್ಲಾಗ್ಸಲ್ಲಿ ಆಲ್ರೆಡಿ ಫುಲ್ ಯೂನಿಫಾರ್ಮ್ ತೋರಿಸಿದ್ದೀನಿ ನಿಮಗೆ. ಮತ್ತು ಇಲ್ಲಿ ನೋಡಿ ಆಲ್ರೆಡಿ ಗಾಡಿ ಯಾರೋ ಅಡ್ಡ ಹಾಕಿದ್ದಾರೆ. ಅಲ್ಲಿ ಮುಂದೆಯಿಂದ ತೆಗಿಯೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ಹತ್ತಿರ ಹಾಕಿದ್ದಾರೆ. ಆಮೇಲೆ ಹೋಗಿ ಮುಂದೆ ತೆಗಿಯೋಮ್ಮ ಅಂದರೆ ಅವ್ರದ್ದು ಟಚ್ ಆಗುತ್ತೆ, ಮತ್ತು ನಮ್ಮದು ಇಲ್ಲಿ ಸ್ಕ್ರ್ಯಾಚ್ ಬಿದ್ದಿದೆ ಚಿಕ್ಕದಾಗಿ. ಅದಕ್ಕೆ ಏನು ಮಾಡೋದು ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇಲ್ಲೇ 1/2 ಅವರ್ ಆಗೋಯ್ತು ನಮಗೆ. ಹೆಂಗೆ ಗಾಡಿ ತೆಗಿಯೋದು ಏನು ಅಂತೇಳ್ಬಿಟ್ಟು. ಮತ್ತು ಕ್ಲಾಸ್ ಹತ್ರ ಬಂದೆ. ನಾನು ಕ್ಲಾಸ್ ಹತ್ರ ಬಂದಾಗ ಫುಲ್ಲು ಬಿಸಿಲಲ್ಲಿ ಬ್ರೈಟಾಗಿ ಕಾಣಿಸ್ತಿದೆ, ಬಟ್ ಕೂದಲೆಲ್ಲ ಮೇಲೆ ಕೆಳಗೆ ಆಗ್ಬಿಟ್ಟಿತ್ತು ಗಾಡಿಯಲ್ಲಿ ಹೋದ್ನಲ್ಲ ಅದಕ್ಕೆ. ಆಮೇಲೆ ಅದು ಗಾಯ ನೋಡಿ ಹಂಗೆ ಕಾಣಿಸ್ತಿದೆ. ಮತ್ತು ಇದು ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡೋ ರೂಮು. ಹಾಗೆ ಇಲ್ಲೇ ಮೇಕಪ್ಪು ಎಲ್ಲ ಮಾಡ್ಕೋತಾರೆ. ಸೊ ನಾನು ಮೇಕಪ್ ಮನೇಲೇ ಬಂದಿದ್ದೆ. ಸೊ ಮತ್ತು ಡ್ರೆಸ್ ಮಾತ್ರ ಚೇಂಜ್ ಮಾಡಿದ್ದೆ. ಆಲ್ರೆಡಿ ಮಿನಿ ವ್ಲಾಗ್ಸಲ್ಲಿ ನಾನು ಯೂನಿಫಾರ್ಮ್ ನೋಡೇ ಇರ್ತೀರಾ, ಅದರಲ್ಲಿ ಪರ್ಫೆಕ್ಟಾಗಿ ತೋರಿಸಿದ್ದೀನಿ. ಸೊ ಇಲ್ಲಿ ಬಂದಾದಮೇಲೆ ಇನ್ನೊಂಚೂರು ಪ್ಯಾಚಪ್ ಮಾಡ್ಕೊಂಡೆ, ಮೀನ್ಸ್ ಲೈಟಾಗಿ, ಮತ್ತು ಮೇಕಪ್ ಎಲ್ಲ ಲೈಟಾಗಿ ಆ ಕಡೆ ಈ ಕಡೆ ಆಗಿತ್ತು. ಲಿಪ್ಸ್ಟಿಕ್ ಕೂಡ ಹೋಗ್ಬಿಟ್ಟಿತ್ತು ಬರೋಷ್ಟೊತ್ತಿಗೆ. ಸೊ ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡೆ. ಮತ್ತು ತಲೆ ಕೂಡ ಒಂಚೂರು ಮೆಸ್ಸಪ್ ಆಗಿತ್ತು, ಅದಕ್ಕೆ ಮತ್ತೆ ನೀಟಾಗಿ ಒಂಚೂರು ಕೂಮ್ ಮಾಡಿಕೊಂಡೆ ಮೇಲೆ. ಅದೇ ಇಲ್ಲಿ ಕ್ಲಾಸಿಗೆ ಬಂದಾಗ ಆಲ್ರೆಡಿ ಕ್ಲಾಸಲ್ಲಿ ಏನೋ ಮೀಟಿಂಗ್ ನಡೀತಾ ಇತ್ತು. ನಾನು ಸೀದಾ ಬಂದು ಕ್ಲಾಸಲ್ಲಿ ಕೂತ್ಕೊಬಿಟ್ಟೆ. ಸೊ ನನ್ನೇನು ಕೇಳಿಲ್ಲ ಅವರು. ಮತ್ತು ಇಲ್ಲಿ ಕ್ಲಾಸಲ್ಲಿ ಬಂದಮೇಲೆ ಫುಲ್ ಗಾಯ ಫುಲ್ಲು ಉರಿತಿದೆ. ಇಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಗಾಡಿ ಜಸ್ಟ್ ಮಿಸ್ಸು, ಎಷ್ಟು ಹತ್ರ ಹೋಯ್ತು. ನನ್ನ ತಪ್ಪ ನನ್ನ ತಪ್ಪೇನಿಲ್ಲ ಅನಿಸುತ್ತೆ, ಯಾಕಂದರೆ ನಾನು ಇದು ಕಡೆನೇ ಸೈಡಲ್ಲೇ ಹೋಗ್ತಿದ್ನಪ್ಪ. ನಂದೇನು ತಪ್ಪಿಲ್ಲ ಅನಿಸುತ್ತೆ, ಅವ್ರದ್ದೇ ತಪ್ಪಿರೋದು. ಸೊ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾರೆ. ಹಾಗೆ ಜಸ್ಟು ಮಿಸ್ ಗೊತ್ತಾ, ನೋಡಿಕೊಂಡೇ ಹೋಗಿಲ್ಲ ಅವರು. ಮತ್ತು ಮನೆಗೆ ಬಂದರೆ ಕರೆಂಟ್ ಇಲ್ಲ, ಒಂದೇ ಒಂದು ಚಾರ್ಜಿಂಗ್ ಬಲ್ಪ್ ಇತ್ತು ನಮ್ಮ ಮನೇಲಿ. ಸೊ ಹಾಗೆ ತರಕಾರಿ ಬಿಡಿಸ್ತಾ ಹಾಗೆ ನಿದ್ದೆ ಬರ್ತಿತ್ತು, ತಿಂದ್ಬಿಟ್ಟು ಮಲಗಿಬಿಟ್ಟೆ.